ಸಮಯವನ್ನು ನೋಡಿ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಏನು ಹೇಳಬೇಕು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದಂತೂ ಸತ್ಯ. ಹಾಗೆ ಅಭಿವೃದ್ಧಿ ಕ್ಷೇತ್ರದಲ್ಲೂ ಕೂಡ ಎಲ್ಲರಿಗೂ ಕೂಡ ಏನೋ ಮಾಡಬೇಕಂತಿರ್ತದೆ. ಹಲವಾರು ಕಾರಣಗಳಿಂದ ಏನೂ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಸತ್ಯ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ಅಭಿವೃದ್ಧಿಯ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ವೈಯಕ್ತಿಕ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನಂತರದಲ್ಲಿ ಪಕ್ಕದ ಮನೆಯದೋ ಪಕ್ಕದ ಊರಿಂದೋ ಅಥವಾ ಗ್ರಾಮದ ಬಗ್ಗೆ ಯೋಚನೆ ಮಾಡುವಂಥ ಅದು ಸತ್ಯ. ಈ ಒಂದು ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಎಲ್ಲ ವಿಚಾರಗಳನ್ನು ಮಾತಾಡುವಾಗ ವ್ಯಕ್ತಿಗತ ನೆಲೆಯಲ್ಲಿ ಏನೆಲ್ಲೋ ಅನುಕೂಲತೆಗಳಿದ್ದಾವೆ, ಏನೇನು ಸೌಲಭ್ಯಗಳು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಈ ಒಂದು ಕಾರ್ಯವನ್ನು ಒಟ್ಟು ಒಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಅಥವಾ ಈ ಒಂದು ವ್ಯವಸ್ಥೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಕ್ಷಣೆಗಾಗಿ ಎಲ್ಲ ನಿರೀಕ್ಷೆಗಳನ್ನು ಫುಲ್ಫಿಲ್ ಮಾಡೋದಕ್ಕಾಗಿ ನಮ್ಮಲ್ಲ ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ ಅನ್ನೋದು ಸಪ್ರೇಟ್ ಆದಂಥ ಅಂಗಗಳೇ ಇದೆ. ಇದು ಸಂವಿಧಾನಾತ್ಮಕ ಸಂಸ್ಥೆಗಳು. ಇದರ ಹೊರತಾಗಿಯೂ ಕೂಡ ಒಂದು ಕಾರ್ಯಾಂಗ, ನಮ್ಮ ಪತ್ರಿಕಾ ರಂಗವನ್ನು ನಾವು 4ನೇ ಅಂಗವಾಗಿ ಗುರುತಿಸ್ತೇವೆ. ಆದರೆ ಪತ್ರಿಕಾ ರಂಗವನ್ನು ಗುರುತಿಸುವಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡೋದು ವ್ಯವಸ್ಥೆಯ ಅಂಕುಡೊಂಕುಗಳನ್ನು ತಿದ್ದಿ ಹೇಳುವಂಥ ಜವಾಬ್ದಾರಿ ಪತ್ರಿಕಾ ಮಾಧ್ಯಮಕ್ಕಿದೆ. ಮಾಧ್ಯಮದವರು ಅದನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಆದರೆ ಈ 3 ಅಂಗಗಳನ್ನು ಹೊರತಾಗಿ ಸಮಾಜದ ಅವಶ್ಯಕತೆಗಳನ್ನು ಅರ್ಥೈಸಿಕೊಂಡು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಪತ್ರಿಕಾ ರಂಗವೂ ಕೂಡ ಬರ್ತಾ ಇದೆ ಅನ್ನೋದು ಕೂಡ ಒಂದು ಈ ವ್ಯವಸ್ಥೆಯ ಭರವಸೆಯ ಒಂದು ವಿಷಯ ಅಂತ ನಾವಿಲ್ಲಿ ಭಾವಿಸಬೇಕಾಗ್ತದೆ. ಈಗಾಗಲೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಒಂದಿಷ್ಟು ಅಲ್ಲಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಪ್ರಿಂಟ್ ಮಾಧ್ಯಮ ಈ ಥರ ಒಂದು ವಿಷಯವನ್ನು ಇಟ್ಟುಕೊಂಡು ಗ್ರಾಮಕ್ಕೆ ಪ್ರವೇಶಿಸಿದೆ ಅಂತೇಳಾದರೆ ಪತ್ರಿಕಾ ರಂಗದ ಬಗ್ಗೆ ಮತ್ತು ಪತ್ರಿಕಾ ವ್ಯವಸ್ಥೆ ಬಗ್ಗೆ ಅಸಹಾಯಕರಲ್ಲಿ, ಸೋತವರಲ್ಲಿ, ನೊಂದವರಲ್ಲಿ ಒಂದು ಆಶಾ ಭಾವನೆಯನ್ನು ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಒಂದು ಮಾರ್ಗದರ್ಶಿ ಆಗ್ತದೆ, ಒಂದು ವೇದಿಕೆ ಆಗ್ತದೆ ಅನ್ನೋದನ್ನು ನಾನಿಲ್ಲಿ ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ. ಹಲವಾರು ಧ್ವನಿಗಳಿಗೆ ಸಂಬಂಧಪಟ್ಟವ್ರನ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರ ಹತ್ರ ಸಮಸ್ಯೆ ಬಗೆಹರಿಸ್ಕೊಳ್ಬೋದು, ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಪ್ರವೀಣ್ ಹೆಗಡೆ ಅವರು ಹೇಳಿದಾಗೆ ಯಾವುದೇ ಸಮಸ್ಯೆಗಳಿದ್ದಾಗ ಅವರ ಅರ್ಜಿಯನ್ನು ಸ್ವೀಕರಿಸ್ತೇವೆ, ಸಂಬಂಧಪಟ್ಟವ್ರಿಗೆ ಕಳಿಸ್ತೇವೆ, ಸೋತವರ ಪರವಾಗಿ ನಾವು ಧ್ವನಿ ಆಗ್ತೇವೆ, ಅದರ ಫಾಲೋಅಪ್ ನಾವು ಮಾಡ್ತೇವೆ ಅಂತ. ಆ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಇಲ್ಲ. ಈ 3 ಅಂಗದಲ್ಲೂ ಕೂಡ ನಾವು ಬಹಳಷ್ಟು ವೈರುಧ್ಯಗಳನ್ನು ನಾವು ನೋಡ್ತೇವೆ. ಶಾಸಕಾಂಗ ಅತ್ಯುತ್ತಮವಾದ ಭಾಳಷ್ಟು ವಿಶ್ಲೇಷಣೆಯನ್ನು ಮಾಡಿ ಒಂದು ಕಾನೂನು ರಚನೆ ಮಾಡ್ತದೆ. ಅದೇ ಕಾನೂನಾತ್ಮಕ ನಡ್ಕೊಂಡು ಹೋದ ಸಂದರ್ಭದಲ್ಲಿ ಅದೇ ನ್ಯಾಯಾಂಗ ಅದಕ್ಕೆ ತಡೆ ಆಜ್ಞೆ ಕೊಡ್ತದೆ. ತಾವೆಲ್ಲ ವಕೀಲರಿದ್ದರೆ ಎಲ್ಲ ನೋಡ್ತಿದ್ವಿ. ಇದಕ್ಕೆ ನಾವು ಸಾಮಾನ್ಯ ವ್ಯಕ್ತಿಗಳಾಗಿದ್ದು ಹೆಂಗಪ್ಪ, ಇದು ಕಾನೂನು ಅವರೇ ಮಾಡ್ತಾರೆ, ಇವರಷ್ಟೇ ಕೊಡ್ತಾರೆ, ಹಿಂಗೆಲ್ಲ ಹಲವಾರು ಸಂದರ್ಭದಲ್ಲಿ ಆಗ್ತದೆ. ಅದೇ ರೀತಿಲಿ ವೇಳೆ ಕಡಿಮೆ ಇದೆ, 5 ನಿಮಿಷದಲ್ಲಿ ಮಾತಾಡಿ, ದುಡ್ಡು ಕಡಿಮೆ ಇದೆ, 5 ಚೀಲ ಸಿಮೆಂಟ್ ಕಡಿಮೆ ಹಾಕಿ, ಅಲ್ಲಿ 10 ಮನೆ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ, ಅಲ್ಲಿ 2 ಮನೆ ಕೊಡಿ ಸಾಕು, ಅವ್ನು ನಮಗೆ ಓಟ್ ಹಾಕಲಿಲ್ಲ, ಅವನು ಆ ವಿಚಾರ ಬಿಟ್ಟುಬಿಡಿ, ಇದಕ್ಕೆ ಹೋಗಿ. ಈ ಥರ ಮಧ್ಯದಲ್ಲಿ ನಾವು ಅಭಿವೃದ್ಧಿಯನ್ನು, ಒಂದು ಗ್ರಾಮದ ಅಭಿವೃದ್ಧಿಯನ್ನು ನೋಡೋದು ಹೇಗೆ ಅನ್ನೋದನ್ನು. ಅದೇ ರೀತಿಯಲ್ಲಿ ಒಂದು ಗ್ರಾಮದ ನಿಜವಾದ ಆಶೋತ್ತರಗಳೇನು, ನಿಜವಾದ ಬೇಡಿಕೆಗಳೇನು, ಇಲ್ಲಿ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಬೇಕಾ ಅಥವಾ ಇಡೀ ಗ್ರಾಮಕ್ಕೆ ಅನುಕೂಲವಾಗುವಂಥ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕಬೇಕಾ? ಅದಕ್ಕೆ ಇಡೀ ವೈಯಕ್ತಿಕ ಸಮಸ್ಯೆಗಳಿಗೆ ಬಂದಾಗ ಯಾವ್ಯಾವ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ಬೋದು, ಊರಿನ ಗ್ರಾಮಗಳ ಸಮಸ್ಯೆಗಳು ಬಂದಾಗ ಯಾರು ಇದಕ್ಕೆ ಜವಾಬ್ದಾರರು, ಅದಕ್ಕೆ ಲಯಬಿಲಿಟಿ ಪ್ಯಾರಾಮೀಟರ್ಸ್ ಏನು, ಅದಕ್ಕೆ ಟೈಮ್ ಲಿಮಿಟ್ ಏನು, ಇದು ಎಲ್ಲದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಬಂದಾಗ ಯಾರೂ ಕೂಡ ಲಯಬಿಲಿಟಿ ತೊಗೊಳೋದಕ್ಕೆ ಇಷ್ಟ ಆಗೋದಿಲ್ಲ. ಅರ್ಜಿ ಕೊಡಬೇಕಾದ್ರೆ ನಾವು ಅರ್ಜಿ ಕೊಡ್ತೇವೆ, ಮಾತಾಡ್ಬೇಕಾದ್ರೆ ನಾವು ಮಾತಾಡ್ತೇವೆ. ಲಯಬಿಲಿಟಿ ವಿಷಯ ಬಂದಾಗ ನಾವು ಜವಾಬ್ದಾರಿ ತೊಗೊಳೋದಕ್ಕೆ ಹಿಂಜರಿತೇವೆ. ಅದು ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ, ಯಾರು ಬೇಕಾರಾಗಲಿ. ಲಯಬಿಲಿಟಿ ವಿಚಾರ ಬಂದಿಲ್ಲ, ಹೌದಾ ಬನ್ನಿ ಅರ್ಜಿ ಕೊಡಿ, ನಾನು ತಗೋತೇನೆ, ಅಲ್ಲಿ ಹೇಳಿದ್ದೇನೆ, ಅಲ್ಲಿ ಹೋಗಿ ಮಾತಾಡಿ ಹೇಳಿದ್ದೇನೆ, ಅವ್ರು ನನ್ನ ಹೆಸರು ಹೇಳಿ ಅವ್ರು ಮಾಡಿಕೊಡ್ತಾರೆ. ಇಷ್ಟರಲ್ಲೇ ನಾವು ಮುಗಿತದೆ ಬಿಟ್ಟರೆ ನಮ್ಮ ತಿರುಗಾಟ ಸುಸ್ತಲೆ ಕಡೆಗಿದ್ದು ಬೇಡ ಉಸಾಪರಿನೇ ಬೇಡ ಅಂತ ಬಿಟ್ಬಿಡ್ತೇವೆ. ಇದು ನಮ್ಮ ಹಳ್ಳಿಗಳ ಕತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳು, ಬುಡಕಟ್ಟುಗಳ ಸಮಸ್ಯೆಗಳು, ಆದಿವಾಸಿಗಳ ಸಮಸ್ಯೆಗಳು, ಪರಿಸರ ಸಮಸ್ಯೆಗಳು, ರೈತರ ಸಮಸ್ಯೆಗಳು ಇನ್ನೂ ಹಾಗೆ ಜೀವಂತವಾಗಿದ್ದಾವೆ. ಭಾಳಷ್ಟು ಸಂದರ್ಭದಲ್ಲಿ ನಾವು ಮಾತಾಡ್ತಂಥ ವಿಚಾರದಲ್ಲಿ ಇಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಲಿಕ್ಕೆ ನಮ್ಮ ಹತ್ರ ಇನ್ನೂ ಆಗಲಿಲ್ವಾ? ಇಡೀ ದೇಶದಲ್ಲಿ ನಮ್ಮ ಜನ ಇದ್ದಾರೆ, ಅಧಿಕಾರಿಗಳಿದ್ದಾರೆ,
ರಾಜಕಾರಣಿಗಳಿದ್ದಾರೆ, ಪ್ರಭಾವಿ ರಾಜಕಾರಣಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಮುತ್ಸದ್ದಿಗಳಿದ್ದಾರೆ, ಪತ್ರಕರ್ತರು ಎಲ್ಲ ಕಡೆಗಿದ್ದಾರೆ. ಆದರೆ ಒಂದು ಕ್ಷುಲ್ಲಕವಾದಂಥ ಈ ಸಮಸ್ಯೆಗೆ ನಮ್ಮೂರಲ್ಲಿ ಪರಿಹಾರ ಹುಡ್ಕೊಳ್ಳಿಕ್ಕೆ ಆಗಲಿಲ್ವ ಅಂತ ವಿಚಾರ ಬಂದಾಗ ನಮಗೆ ಮತ್ತೊಂದು ನೋವು ಕಾಣ್ತದೆ. ಈ ಸಮಸ್ಯೆನ ಹೀಗೇ ಇರಬೇಕು ಅಂತ ಪಾಲನೆ ಮಾಡೋರು ನಮ್ಮ ಜೊತೆಗಿದ್ದಾರೆ ಅಂತ. ಅಂಥದ್ರ ಮಧ್ಯದಲ್ಲಿ ಒಂದು ಪತ್ರಿಕೆ ನಿಂತು ಈ ಥರ ವೇದಿಕೆಯನ್ನು ಕಲ್ಪಿಸಿ ಎಲ್ಲರನ್ನು ವೇದಿಕೆ ತರಿಸಿ ಚಿಂತನೆಗೆ ಒಂದು ಚಿಂತನೆಗೆ ವೇದಿಕೆಯನ್ನು ಕಲ್ಪಿಸಿ ಆ ವಿಷಯ ಪ್ರಸ್ತಾಪಿಸ್ತಾ ಇದೆಯಲ್ಲ, ಇದು ನಮಗೊಂಥರ ಹೊಸ ಭರವಸೆಯನ್ನು ಮೂಡಿಸ್ತಾ ಇರುವಂಥದ್ದು. ಈ ಹಿಂದೆ ಒಂದು ವರ್ಷದ ಹಿಂದೆ ನಮ್ಮ ನಾಗರಾಜ್ ಮತ್ತಿಗಾರ್ ಅವರು ಕೂಡ ಆತ್ಮೀಯರು, ಅವರು ಕೂಡ ಮಾತಾಡ್ತಾಯಿದ್ರು, ಕೃಷಿ ಬಗ್ಗೆ ನಾವು ಮಾತಾಡಬೇಕು, ಹಳ್ಳಿಗಳಿಗೆ ಹೋಗೋಣ, ಅಲ್ಲಿ ಇರೋಣ, ಒಂದು ದಿವಸ ವಾಸ್ತವ ಮಾಡೋಣ, ರೈತರ ಹತ್ರ ಮಾತಾಡೋಣ, ಕೃಷಿ ಸಂಬಂಧ ಬಗ್ಗೆ ಮಾತಾಡೋಣ ಅಂತ. ಈಗಾಗಲೇ ವೇದಿಕೆಯಲ್ಲಿರುವ ಗಣ್ಯರು ಹೇಳಿದ್ರು, ನಮ್ಮ ಹಳ್ಳಿಗಳೆಲ್ಲವೂ ಕೂಡ ಈಗ ವೃದ್ಧಾಶ್ರಮಗಳಾಗ್ತಿದ್ದಾವೆ. ಮತ್ತೆ ಹೇಳ್ತಾ ಇದ್ರು, ನಾವೆಲ್ಲ ಓದ್ದವರೆಲ್ಲ ಹಳ್ಳಿಗೆ ಬರ್ರಿ ಅಂತ. ಓದ್ದವರೆಲ್ಲ ಹಳ್ಳಿಗೆ ಬಂದರೆ ಸಮಸ್ಯೆ ಬಗೆಹರಿಯೋದಿಲ್ಲ, ಮತ್ತು ಬೇರೆ ಸಮಸ್ಯೆ ಉದ್ಭವ ಆಗ್ತದೆ. ಯಾಕಂದರೆ ಇಲ್ಲಿರುವಂಥ 81% ಫಾರೆಸ್ಟು ಇರುವಂಥ ಸಣ್ಣ ಜಮೀನುಗಳ ಮಧ್ಯದಲ್ಲಿ ಇರುವಂಥ 4-3 ಉದ್ಯೋಗದಲ್ಲಿ ಅವರೆಲ್ಲ ಇಲ್ಲಿಗೆ ಬಂದು ಏನು ಮಾಡ್ತಾರೆ ಅಂತ. ಇದು ದೊಡ್ಡ ಸಮಸ್ಯೆನೇ. ಅವರೆಲ್ಲ ಕಲ್ತವರು ಮನೆಗೆ ಬರಬೇಕು, ಊರಿಗೆ ಬರಬೇಕು ಅನ್ನೋದು ಒಂದು ವಿಷಯ, ಆಶಾದಾಯಕ ವಿಚಾರ, ಅದು ಪ್ರಸ್ತಾಪ ಹೌದು. ಬಂದ ಮೇಲೆ ನಾವು ಇಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪತ್ರಿಕೆಗಳಾಗಲಿ, ಮಾಧ್ಯಮಗಳಾಗಲಿ, ಇಲ್ಲಿಯ ಹಿರಿಯ ಚಿಂತಕರುಗಳಾಗಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಇನ್ನೊಂದು ಅವಕಾಶ ಇದೆ, ಕೆಲಸ ಮಾಡುವಂಥ ಬಾ ಅಂತ ಹೇಳ್ತಾ ಇದ್ದೇವೆ, ಇಲ್ಲಿ ಬಂದು ಏನು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಕರೋನಾ ಇದಕ್ಕೆ ದೊಡ್ಡ ಒಂದು ಸಂದೇಶವನ್ನು ಕೊಟ್ಟಿದೆ ನಮಗೆ. ಕರೋನಾದ ನಂತರದ ದಿನಗಳು, ಕರೋನಾದ ನಂತರದಲ್ಲಿ ಬದಲಾವಣೆಗಳಿದ್ದಾವಲ್ಲ, ಅದು ತುಂಬ ಜೀವನದಲ್ಲಿ ಪಾಠವನ್ನು ಕಲಿಸಿದೆ. ಕರೋನಾ ಒಂದು ಕಾಯಿಲೆ ಆಗಿರ್ಬೋದು, ಬಟ್ ಹಲವಾರು ಸಮಸ್ಯೆಗಳಿಗೆ ಪರಿಹಾರನೂ ಕೊಟ್ಟಿದೆ, ಹಲವಾರು ಜೀವನದ ಸತ್ಯಗಳನ್ನು ನಮಗೆ ಪರಿಚಯಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಆಗ ಬಂದಂಥ ಹಲವಾರು ನಮ್ಮ ಸ್ಕಾಲರ್ಸ್ಗಳು ಇವತ್ತು ಊರಿಗೆ ಹೋಗಿ ಏನಾದ್ರು ಮಾಡೋಣ ಅಂತ ಒಳ್ಳೊಳ್ಳೆ ಉದ್ಯೋಗ ಬಿಟ್ಟು ಊರಿಗೆ ಬಂದವರು ಊರಲ್ಲೇ ಉಳ್ಕೊಂಡಿದ್ದಾರೆ. ಅವರು ತಮ್ಮ ಆ ಮೂಲ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇರೋದು ಕೂಡ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ತತ್ವನಿಷ್ಠ ಪತ್ರಿಕೆ, ಈ ಗ್ರಾಮನಿಷ್ಠ ಅಂತ ನಾನು ಮೊದಲೇ ಪ್ರವೀಣ ಹೆಗಡೆ ಅವ್ರ ಹತ್ರ ಕೇಳ್ತಾ ಇದ್ದೆ, ಮೂಲ ಉದ್ದೇಶ ಹೇಳ್ರಿ ನಮಗೆ ಅಂತ. ಮೂಲ ಉದ್ದೇಶ ಇಲ್ಲ, ಈ ಥರ ಸಮಸ್ಯೆಗಳಿದ್ದಾವೆ, ಯಾರೂ ಸೇರ್ತಾ ಇಲ್ಲ. ನಾವು ಪತ್ರಿಕೆಗಳು ಹಳ್ಳಿಗೆ ಹೋಗದೇ ಇದ್ದರೆ ಪತ್ರಿಕೆಗಳು ಕೂಡ ಜನರ ಮಧ್ಯದಲ್ಲಿ ಉಳಿಯೋದಿಲ್ಲ. ಆದರೆ ಪತ್ರಿಕೆ ಒಂದು ಎಲ್ಲ ಸಮಸ್ಯೆಗಳಿಗೆ, ಪರಿಹಾರಗಳಿಗೆ ವೇದಿಕೆ ಆಗಬೇಕು. ನಾವು ಅಂಕುಡೊಂಕನ ಮಾಧ್ಯಮ ಪ್ರೆಸ್ ಮೀಟಿಂಗ್ ಅಲ್ಲಿ ಕಂಡಾಗ ನಾವು ತಿದ್ದುತ್ತೇವೆ ಅದನ್ನು ಚಂದ ಮಾಡಿ. ಆದರೆ ಅದು ತಿದ್ದಿದೆ ಅಂತೇಳಿ ಕನ್ಫರ್ಮ್ ಆಗೋದಿಲ್ಲ ನಮಗೆ. ಅದು ಹಳ್ಳಿಗೆ ಹೋಗಿ ಆ ಸಮಸ್ಯೆ ನೋಡಿದಾಗಲೇ ಗೊತ್ತಾಗತ್ತೆ ಇದು ಅಂಕುಡೊಂಕು ಸರಿಯಾಗಿದೆ ಅಂತೇಳಿ. ಅದಕ್ಕೆ ಮತ್ತೊಂದು ಅಂಕುಡೊಂಕು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಮಾತಾಡ್ತಾಯಿದ್ರು. ಸೊ ಇದರ ಮಧ್ಯದಲ್ಲಿ ಈ 4ನೇ ಅಂಗವಾಗಿ ಗುರುತಿಸ್ಕೊಂಡಂಥ ಪತ್ರಿಕಾ ರಂಗ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡೋದ್ರ ಮೂಲಕ, ಚಿಂತನೆ ಮಾಡೋದಷ್ಟೇ ಅಲ್ಲ, ನಮ್ಮಗಳನ್ನೆಲ್ಲ ಇಲ್ಲಿಗೆ ಕರೆಸಿ ಕೂಡಿಸಿ ಹೀಗೂ ಒಂದು ಮಾಡ್ಬೋದು ಅಂತ ಹೊಸ ಆಯಾಮವನ್ನು ಪರಿಚಯಿಸೋದಿದೆಯಲ್ಲ ಸಮಾಜಕ್ಕೆ, ನಿಜವಾಗ್ಲೂ ಕೂಡ ನಮ್ಮಂಥವರಿಗೆ ಅಭಿವೃದ್ಧಿ ಕೆಲಸದಲ್ಲಿ ಅಥವಾ ಗ್ರಾಮೀಣಾಭಿವೃದ್ಧಿ ಕೆಲಸದಲ್ಲಿ ಉಳಿಸಿದಂಥ ನಮಗಿರ್ಬೋದು, ಮನೋವಿಕಾಸದವ್ರು ಇರ್ಬೋದು, ಇಂಥ ಹಲವಾರು ಸಂಘ ಸಂಸ್ಥೆಗಳಿಗೆ ಇದೊಂಥರ ನಮಗೆ ಮಾರ್ಗಸೂಚಿ ಕಾರ್ಯಕ್ರಮಗಳು. ಅದಕ್ಕೆ ನಾವು ಬೆಳಗ್ಗೆ ಬಂದಾಗ ನಮಗೆ ಒಟ್ಟು ಈ ಊಟಕ್ಕಾಯಿತು, ಬಟ್ ಈಗ ನಮ್ಮದು ಒಟ್ಟು ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಆ ಒಂದು ಕೊರಗಿತ್ತು. ಪ್ರವೀಣ ಹೆಗಡೆ ಅವ್ರ ಮುಖ ನೋಡಿದಾಗ, ಇಲ್ಲ ನೀವೇನು ಮಾತಾಡಬೇಕು ಮಾತಾಡಿ ಅಂತ. 4 ಜನ ಬೈದರೂ ಒಡ್ಡಿಲ್ಲ, ಒಂದು 4 ಮಾತಾಡೋಣ ಅಂತ ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ. ಯಾಕಂದ್ರೆ ನಮಗೆ ಈ ವಿಚಾರ ತಮ್ಮ ಮುಂದೆ ಹೇಳಲಿಕ್ಕೆ ಅವಕಾಶನೇ ಸಿಗೋದಿಲ್ಲ. ಈಗ ನಾವು ಪತ್ರಿಕೆ, ನಾವು ನಮ್ಮದೇ ಆದಂಥ ಪ್ರಪೋಸಲ್ ಬರೀತೇವೆ, ನಾವು ವಿಲೇಜ್ ಅಸೆಸ್ಮೆಂಟ್ ಮಾಡ್ತೇವೆ, ನೀಡ್ ಬೇಸ್ ಅಸೆಸ್ಮೆಂಟ್ ಮಾಡ್ತೇವೆ, ಅದ್ರ ಬಗ್ಗೆ ಒಂದು ಫೈಂಡಿಂಗ್ಸ್ ತೊಗೋತೇವೆ, ಆ ಫೈಂಡಿಂಗ್ಸ್ ಮೇಲೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತೇವೆ, ಅದನ್ನು ಯಾರಿಗೋ ಕಳಿಸ್ತೇವೆ, ಅವರು ಯಾರೋ ಸಪೋರ್ಟ್ ಮಾಡ್ತಾರೆ, ಯಾರೋ ಮಾಡೋದಿಲ್ಲ. ಇದೆಲ್ಲ ನಮ್ಮ ಪ್ರೊಫೆಷ್ನಲ್ ಸೋಷಿಯಲ್ ವರ್ಕ್ ಮೆಥಡ್ ಒಳಗೆ ಇದ್ದಂಥ ಒಂದು ದಾರಿ. ಆದರೆ ಇಡೀ ವ್ಯವಸ್ಥೆನ ಸೆನ್ಸಿಟೈಸ್ ಮಾಡೋಕ್ಕೆ ನಮ್ಮ ಹತ್ರ ಆಗೋದಿಲ್ಲ, ಇಡೀ ವ್ಯವಸ್ಥೆನ ಬದಲಾವಣೆ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ. ಯಾವುದನ್ನು ಪರ್ಟಿಕ್ಯುಲರ್ ವ್ಯವಸ್ಥೆ ಒಳಗಡೆಗೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲವರು ಮಾಡ್ತಾರೆ, ಆಮೇಲೆ ಕೃಷಿಯಲ್ಲಿ ಕೆಲವರು ಮಾಡ್ತಾರೆ, ಇವರು ನೀರು ಮತ್ತು ನೆಲದ ಬಗ್ಗೆ ಮನೋವಿಕದವ್ರು ಕೆಲಸ ಮಾಡ್ತಾರೆ, ಇನ್ಯಾವುದು ಉದ್ಯೋಗದ ಬಗ್ಗೆ ಇನ್ಯಾವುದೋ ಸಂಸ್ಥೆ ಕೆಲಸ ಮಾಡ್ತಾರೆ, ಮಾಧ್ಯಮದಲ್ಲಿ ನೀವು ಯಾರೋ ಕೆಲಸ ಮಾಡ್ತೀರಿ, ವಕೀಲರು ಅವ್ರು ಯಾವುದೋ ಕೆಲಸ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಈ ಎಲ್ಲವೂ ಕೂಡ ಇದು ಕನ್ವರ್ಸ್ ಆಗದಾಗಿದ್ದರೆ, ಇದು ಸಮ್ಮಿಳಿತ ಆಗದಾಗಿದ್ದರೆ, ಇದು ಪೂರಕವಾಗದಾಗಿದ್ದರೆ ಯಾರೂ ಅಭಿವೃದ್ಧಿನೂ ಆಗೋದಿಲ್ಲ. ನಮಗೆ ಬಟ್ಟೆ ಕೊಡೋ ಒಬ್ರು ಇದ್ದಾರೆ, ಆದರೆ ನಮಗೆ ಟೈಲರ್ ಸಿಗದಾಗಿದ್ದರೆ ಕೊನೆಯವರೆಗೂ ಜೀವನ ಪರ್ಯಂತ ನಮ್ಮ ಹತ್ರ ಶರ್ಟ್ ಹೊಲ್ಕೊಳ್ಳೋಕೆ ಆಗೋದೇ ಇಲ್ಲ. ಈ ವ್ಯವಸ್ಥೆಗಳು ನಮ್ಮಲ್ಲಿದ್ದಾವೆ. ಇದ್ರ ಮಧ್ಯದಲ್ಲಿ ಒಂದು ಸಣ್ಣ ಕಥೆಯಲ್ಲಿ ನಾನು ಮುಗಿಸ್ತೇನೆ. ಹೇಗೆ ನಮ್ಮ ಬೆನಿಫಿಷರಿಗಳು ಹೇಗಾಗಿದ್ದಾರೆ ಅಂತಂದರೆ, ನಮ್ಮ ಈಗ ಏನನ್ನು ಅವಶ್ಯಕತೆಯನ್ನು ಬಳಸ್ತಾರೆ ಅದು ಕೆಲವರು ಅಷ್ಟೇ, ಅವ್ರಿಗೆ ಗೊತ್ತಿರ್ತದೆ ಈ ರೂಟಲ್ಲಿ ಹೋದರೆ ಈ ಇದನ್ನು ಬೇಳೆ ಬೇಯಿಸ್ಕೋಬೋದು, ನಾನು ಕೆಲಸ ಮಾಡ್ಕೋಬೋದು ಅಂತ. ಇದ್ರ ಮಧ್ಯದಲ್ಲೂ ಕೂಡ ಒಂದು ಸಾರ್ವತ್ರಿಕವಾಗಿ ಇದು ನೋಡಲಿಕ್ಕೆ ಜೋಕ್ ಆದರೂ ಕೂಡ ಇದೊಂದು ವಾಸ್ತವ ಸತ್ಯ. ಒಂದು ಸರ್ಕಾರಿ ಕಾರ್ಯಕ್ರಮ ಇತ್ತು, IRDP ಅಂತೆಲ್ಲ ಕೇಳ್ತಿಲ್ಲ. ಹಾಗೆ ಈ ಕೆಲವರಿಗೆ ಎಮ್ಮೆ ಕೊಡೋದು, ಈಗ ನೀವೊಂದು ಕೆಲಸ ಮಾಡಿ 4 ಎಮ್ಮೆ ಮಾಡಿ, ನಿನ್ನ ಹತ್ರ ಭೂಮಿ ಇಲ್ವಲ್ಲ, ಎಮ್ಮೆ ತಗೋ,
ನೀವು ಹೈನುಗಾರಿಕೆ ಮಾಡು, ಹಾಲು ಮಾರಾಟ ಮಾಡು, ಹಾಲಿಂದ ಒಳ್ಳೆ ಉತ್ಪನ್ನ ಬರ್ತದೆ ಮತ್ತು ನಿಮ್ಗೆ ಒಳ್ಳೆ ಲಾಭದ ಇರ್ತದೆ, ಸಗಣಿನೂ ಕೂಡ ಒಳ್ಳೆ ರೇಟು, ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ ಹಾಗೆ ಹೀಗೆ ಅಂತ ಹೇಳಿ ಸಾಲ ಕೊಡಿಸ್ತಾರೆ. ಯಾರು? ಗೌರ್ಮೆಂಟ್ ಸ್ಕೀಮಲ್ಲಿ ಸಾಲ ಕೊಡ್ತಾರೆ ನಮಗೆ. ಆಯಿತು, ಸಾಲ ತೊಗೊಂಡೆ ನಾನು, ಕೊಡ್ತಾರಂತ ಸಾಲ ತೊಗೊಂಡು ಎಮ್ಮೆ ಸಾಕ್ತೀನಿ. ಎಮ್ಮೆ ಸಾಕಾದ್ಮೇಲೆ ಒಂದು ಹಾಲು ಕೊಡಲಿವರೆಗೆ ಚೆನ್ನಾಗಿ ನಡೀತಾ ಇತ್ತು, ಡೈರಿಗೆ ಹಾಲು ಆಗ್ತಿದೆ, ದುಡ್ಡು ಬರ್ತಾಯಿತ್ತು, ಎಲ್ಲ ಆಯಿತು. ಎಮ್ಮೆ ಗಬ್ಬಕ್ಕೆ ಬಂದಮೇಲೆ ಹಾಲು ಕಡಿಮೆ ಆಯಿತು. ಆ ಎಮ್ಮೆನ ನಾನು ಕಾಡಿಗೆ ಬಿಡ್ತಾಯಿದ್ದೆ. ದಿನ ಕಾಡಿಗೆ ಹೋಗಿ ಎಮ್ಮೆ ಮನೆಗೆ ಬರ್ತಾಯಿತ್ತು. ಮನೆಗೆ ಬಂದಾಗ ಹಾಲು ಹಿಂಡ್ತಿದ್ದೆ, ನಾನು ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿದ್ದೆ, ಕಂತು ಕಟ್ತಾಯಿದ್ದೆ. ಯಾವಾಗ ಹಾಲು ಕಮ್ಮಿ ಆಯಿತು, ನಾನು ಕಂತು ಕಟ್ಟೋದು ಕಮ್ಮಿ ಆಯಿತು ಬ್ಯಾಂಕಿಗೆ. ಆಮೇಲೆ ಬರ್ತಾ ಬರ್ತಾ ಕಟ್ಬಾಕಿ ಆಯಿತು. ಕಟ್ಬಾಕಿ ಆದಮೇಲೆ ನೋಟಿಸ್ ಬಂತು. ನೋಟಿಸ್ ಬಂದ ಮೇಲೆ ನಾನು ನೋಟಿಸಿಗೆ ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬ್ಯಾಂಕಿನವರೇ ನಾನು ಹುಡ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದು, ಇಲ್ಲ ನೀವು ಕಟ್ಟಬೇಕು, ದುಡ್ಡು ಕಟ್ಟಬೇಕು, ಅದು ಸರ್ಕಾರಿ, ಇದು ನಿಂಗೆ 50% ಸಬ್ಸಿಡಿ, ಬಾಕಿದ್ದು ನೀನು ಕಟ್ಟಲೇಬೇಕು, 12% ಇಂಟ್ರೆಸ್ಟ್ ಹಾಕಿ ನೀನು ಕಟ್ಟಲೇಬೇಕು, ಅದು ಸಾಲ, ಅದು ಕೊಡಲೇಬೇಕು, ಬ್ಯಾಂಕಿನ ದುಡ್ಡು ಅದು ಹಾಗೆ ಅಂತ. ಆಯಿತು, ನಾ ಕಟ್ತೇನೆ, ಮುಂದಿನ ವಾರ ಕಟ್ತೇನೆ, 4 ದಿನ ಕಟ್ತೇನೆ, ಕಡೆಗೆ ಅಡಿಕೆ ಮಾರಿ ಕೊಡ್ತೇನೆ, ಬೆಲೆ ಡಬ್ಬಿ ಮಾರಿದ್ಮೇಲೆ ಕೊಡ್ತೇನೆ, ಭತ್ತ ಮಾರಿ ಕೊಡ್ತೇನೆ, ಇಲ್ಲ ನಮಗೆ ಅಲ್ಲಿ ದುಡ್ಡು ಬರೋದು ಅಲ್ಲಿ ಕೊಡ್ತೇನೆ, ಹಿಂಗೆಲ್ಲ ಹೇಳಿ ಕಳಿಸಾಯ್ತು. ಕೊನೆಗೆ ಬ್ಯಾಂಕ್ನವ್ರಿಗೂ ಕುತ್ತಿಗೆ ಬಂತು. ಆವಾಗ ಬ್ಯಾಂಕ್ನವ್ರು ಬಂದು ಮನೆ ಕುತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಇವನು ಒಂದು ದಿವಸ ತಪ್ಪಿಸ್ಕೊಂಡ, ಮುಂದ್ಗಡೆ ಬಾಗಿಲು ಹಾಕ್ಕೊಂಡ. ನಂತರದಲ್ಲಿ ಇವ್ರು ಬ್ಯಾಂಕ್ನವರು ಕೂಡ ಹುಷಾರಿ ಆದರು. ಇವನು ಹೇಳುವಾಗಲೇ ಬಂದು ಕೂತ್ಕೊಂಡ್ರು. ಹೊರಗಡೆ ಬಂದ. ಅಲ್ಲಿವರೆಗೆ ಅಂಜುತ್ತಾ ಭಾಳ ಮುಜುಗರ ಮಾಡ್ತಾ ಮಾತಾಡ್ತಾ ಇದ್ದವನು, ಬೆನಿಫಿಟ್ ತೊಗೊಂಡು ವ್ಯಕ್ತಿ ಬ್ಯಾಂಕ್ನವ್ರು ಬಂದು ಕಟ್ಟೆ ಮೇಲೆ ಕೂತರು. ಇವನು ಹೋಗಿ ಕಟ್ಟೆ ಮೇಲೆ ಗಟ್ಟಿಯಾಗಿ ಕೂತ. ಗಟ್ಟಿಯಾಗಿ ಕೂತ ಇವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು. ಒಂಥರ ಖುಷಿನೂ ಆಯಿತು, ಯಾಕಂದ್ರೆ ಈಗ ದುಡ್ಡು ಕಟ್ತಾನೆ ಇವನು ಅಂತ. ಇದು ನಮ್ಮ ಪರಿಸ್ಥಿತಿ ವಾಸ್ತವ. ಈಗ ಇನ್ನು ಮುಂದೋದ್ರೆ ಇದು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ. ಆ ದುಡ್ಡು ಕಟ್ತಾ ಇರ್ಬೋದು ಅಂತ. ಆಮೇಲೆ ಕಟ್ಟು ವಿಚಾರ ಬಂದಾಗ ಅವನು ಏನೂ ಮಾತಾಡೋದಿಲ್ಲ. ಆಮೇಲೆ ಸ್ವಲ್ಪ ಭಾಳ ಹೊತ್ತಾಯಿತು. ಹೇಳಿದರು, ಅದು ಹೇಳಿದ್ರು, ಇದು ಹೇಳಿದ್ರು, ಕೋರ್ಟ್ ನೋಟಿಸ್ ಬರುತ್ತೆ, ನಾಳೆ ಜಪ್ತಿ ಆಗುತ್ತೆ, ನೀನು ಹರಾಜು ಆಗ್ತಾನೆ, ಹಂಗಾಗತ್ತೆ, ನಿನ್ನ ಮರ್ಯಾದೆ ಹೋಗುತ್ತೆ, ಯಾವುದಕ್ಕೂ ಜಪ್ಪ ಅನ್ನೋದಿಲ್ಲ. ಸುಮ್ಮನೆ ಕೂತಿದ್ದಾನೆ ಅವನು. ಗೌರ್ಮೆಂಟಿನ ಸಾಲ, ಗೌರ್ಮೆಂಟಿನ ಸ್ಕೀಮು. ಆಮೇಲೆ ಅವನು ಒಂದು ತಗಾದೆ ಎತ್ತುತ್ತಾನೆ. ಬ್ಯಾಂಕ್ನವರು ಹಗ್ಗ ಹಾಕ್ಕೊಳ್ಳೋದನ್ನು ಬಾಕಿ. ಏನಂತಂದರೆ, ನಾನು ತಗೊಂಡಿದ್ದು ಗೌರ್ಮೆಂಟ್ ಸಾಲ, ಸಬ್ಸಿಡಿ ಕೊಟ್ಟಿದ್ದಾರೆ, ನೀವು ಬ್ಯಾಂಕ್ನವ್ರು ಕೊಟ್ಟಿರ್ಬೋದು ನನಗೆ. ನಾನು ಪ್ರತಿ ದಿವಸ ಈ ಸರ್ಕಾರಿ ಎಮ್ಮೆ, ಅದು ಸರ್ಕಾರಿ ಸಾಲದ ತಗೊಂಡ್ಮೇಲೆ ಸರ್ಕಾರಿ ಎಮ್ಮೆ, ಅದು ಸರ್ಕಾರಿ ಎಮ್ಮೆನ ನಾನು, ನನ್ನ ಜಮೀನಿಲ್ಲ, ನಾನು ಕಾಡಲ್ಲೇ ಮೇಯಿಸ್ತಾ ಇರೋದು. ಮೇಯ್ತಿ ಬರ್ತಾಯಿತ್ತು, ನಾನು ಹಾಲು ಹಿಂಡ್ತಿದ್ದೆ, ಎಲ್ಲ ಹೌದು, ಎಲ್ಲ ಚೆನ್ನಾಗಿತ್ತು, ನಾನು ಕಂತು ಕಟ್ಟಿದ್ದೇನೆ. ಈಗ 4 ದಿವಸದಿಂದ ಎಮ್ಮೆ ನಮ್ಮ ಮನೆಗೆ ಬಂದಿಲ್ಲ. 4 ದಿವಸದಿಂದ ಎಮ್ಮೆ ಮನೆಗೆ ಬರಲಿಲ್ಲ. ಈಗ ನಂಗದು ದೊಡ್ಡ ಚಿಂತೆ ಆಗಿದೆ. ನೀವು ಸಾಲ ಕಟ್ಟುವಂತ ಕೂತಿದ್ದೀರಿ, ಅದು ಆಗೋದಿಲ್ಲ ಅಂತ. ಏನಾಯಿತು, ಎಲ್ಲೋಯ್ತು, ಹುಡುಕಿದೆ, ಎಮ್ಮೆ ಸಿಗಲಿಲ್ವಾ? ಸಿಕ್ತು. ಎಮ್ಮೆ ಜೀವಂತಿರಲಿಲ್ಲ. ಎಮ್ಮೆ ಚರ್ಮ, ಕೋಡು ಮತ್ತು ಕುತ್ತಿಗೆ ಕಟ್ಟಿದ ಗಗ್ರದ ಮೇಲೆ ನಾನು ಲೆಕ್ಕ ಹಾಕಿದ್ದು ನಮ್ಮದೇ ಎಮ್ಮೆ ಹೇಳಿ. ಎಮ್ಮೆ ಸತ್ತೋಗಿದೆ. ಎಮ್ಮೆಲಿ ಎಂತೂ ಇಲ್ಲ, ಚರ್ಮ ಮತ್ತು ಕೋಡು ಅಷ್ಟೇ ಇದೆ. ಏನಾಯಿತು? ಇಲ್ಲ, ಹುಲಿ ಹಿಡಿತು, ಹುಲಿ ತಿನ್ಬಿಡ್ತು. ಮತ್ತೀಗ ನನಗೆ ಹಾಲು ಉತ್ಪನ್ನ ಇಲ್ಲ, ಮತ್ತು ನಾನು ಅದು ಕರ ಹಾಕೋದು ಇಲ್ಲ, ಮತ್ತು ನಂಗೆ ಮುಂದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಯಾವ ಕಾರಣಕ್ಕೂ ನಾ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಗಟ್ಟಿ ಕೂತ್ಬಿಟ್ಟವ. ಯಾಕೆಂದರೆ ಅವನು ಲಾಜಿಕ್ ಇಷ್ಟೇ, ಇದು ಸರ್ಕಾರಿ ಕಾರ್ಯಕ್ರಮ, ಎಮ್ಮೆ ಸರ್ಕಾರಿ ಸಾಲದಲ್ಲಿ ತೊಗೊಂಡಿದ್ದು, ಅದು ಸರ್ಕಾರದ ಸಾಲದಲ್ಲಿ ತೊಗೊಂಡ್ಮೇಲೆ ಇದು ಸರ್ಕಾರಿ ಎಮ್ಮೆ. ಆದರೆ ನನ್ನ ಎಮ್ಮೆ ಹುಲಿ ಹಿಡಿದಿದೆ ಅಲ್ಲಿ ಕಾಡೊಳಗೆ. ಕಾಡಲ್ಲಿರೋ ಈ ಕಾಡು ಯಾರ್ದು? ಸರ್ಕಾರದ್ದು. ಅಲ್ಲಿ ಕಾಡಲ್ಲಿರೋ ಹುಲಿ ಯಾರದ್ದು? ಸರ್ಕಾರದ್ದು. ಸರ್ಕಾರಿ ಹುಲಿ ಸರ್ಕಾರಿ ಎಮ್ಮೆ ತಿಂದ ಮೇಲೆ ಮತ್ತು ನಾ ಯಾಕೆ ದುಡ್ಡು ಕಟ್ಟಬೇಕು ಅಂತೇಳಿ ಇದಾಗೋದಿಲ್ಲ ಅಂತ ಕೂತ್ಬಿಟ್ಟ. ಸೊ ಇಂಥ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಸಮಸ್ಯೆ, ನಮ್ಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಇಟ್ಕೊಂಡು ನಾವು ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಇರ್ಬೋದು, ಸೌಲಭ್ಯಗಳನ್ನು ಹೀಗೂ ದುರುಪಯೋಗ ಮಾಡ್ಕೊಳ್ಳೋದು. ಇದು ಒಂದು ಉದಾಹರಣೆ ಅಷ್ಟೇ. ಇಂಥ ಹಲವಾರು ಸಮಸ್ಯೆಗಳಿದ್ದಾವೆ. ಇದ್ರ ಮಧ್ಯದಲ್ಲಿ ಇನ್ನು ನೆಕ್ಸ್ಟು ಆ ಊರಿಗೆ ಏನಾದ್ರು ಸೌಲಭ್ಯ ಕೊಡಬೇಕು ಅಂತಂದರೆ ಯಾವ ವ್ಯವಸ್ಥೆ, ಇದೊಂದು ಕತೆ ಕೇಳಿದ್ಮೇಲೆ ಈ ಊರಿಗೇನು ಬೇಡಪ್ಪ ಅಂತ ಮಾಡ್ತಾರೆ. ಹೀಗೆ ಈ ಥರ ಅಷ್ಟೇ ಅಲ್ಲ, ರಾಜಕಾರಣಿಗಳಿಗೂ ಆಗಿರ್ಬೋದು, ಅಧಿಕಾರಿಗಳಿಗೆ ಆಗಿರ್ಬೋದು, ಅಥವಾ ನಮಗೆ ಆಗಿರ್ಬೋದು, ಪಂಚಾಯತಿ ಅಧ್ಯಕ್ಷರಿಗೆ ಆಗಿರ್ಬೋದು, ಸೊಸೈಟಿ ಅಧ್ಯಕ್ಷರಿಗೆ ಆಗಿರ್ಬೋದು, ಯಾರಿಗಾರು ಇಂಥ ಹಲವಾರು ಕೈಘಟನೆಗಳು ಒಂದು 2-3 ಆದಮೇಲೆ ಅವ್ರು ಯಾರೂ ಕೂಡ ಅಭಿವೃದ್ಧಿನೂ ಬೇಡ, ಯಾವ ಬೆಂಕಿ ಇಟ್ಟಿದ್ದು ಬೇಡ, ನಮ್ಮದನ್ನು ಕೆಲಸ ಮಾಡಿಕೊಂಡ್ರೆ ಸಾಕು, ನಮ್ಮ ವ್ಯವಸ್ಥೆ ಸರಿ ಇದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬರ್ತವೆ. ಇದ್ರ ಮಧ್ಯದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು, ಬ್ರಿಡ್ಜ್ ಆಗಬೇಕು,
ಕೃಷಿ ಸಮಸ್ಯೆ ಬಗೆಹರಿಬೇಕು, ಬೆಟ್ಟ ಸಮಸ್ಯೆ ಬಗೆಹರಿಬೇಕು, ಅಡಕೆ ಬೆಳೆಗಾರರ ಸಮಸ್ಯೆ ಬಗೆಹರಿಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಊರಿಂದ ಜನ ಇಲ್ಲಿಗೆ ಬರಬೇಕು, ಇಲ್ಲಿ ಸಮೃದ್ಧಿ ಆಗಬೇಕು. ಹಳ್ಳಿಗಳು ದೇಶದ ಆತ್ಮಗಳಿದ್ದಾಗೆ ಈ ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರಗಳನ್ನು ಕೇಳ್ತಾನೇ ಬಂದಿದ್ದೀವಿ. ಇಂಥ ಒಂದು ವ್ಯವಸ್ಥೆ ಒಳಗೆ ತತ್ವನಿಷ್ಠ ಈ ಗ್ರಾಮನಿಷ್ಠದಂಥ ಕಾರ್ಯಕ್ರಮವನ್ನು ರೂಪಿಸಿ ಈ ಥರ ಒಂದು ಚಿಂತನೆಗೆ ಎಡೆ ಮಾಡಿಕೊಟ್ಟಿದ್ದು ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಇದೆ. ಯಾವತ್ತೂ ಕೂಡ ಇಂಥ ವಿಚಾರಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೇವೆ. ಇವತ್ತು ಬಂದಿರೋ ನಾನು ಸ್ವತಃ ಬಂದಿರೋ ಉದ್ದೇಶ ಏನಂತಂದರೆ ಇಂಥ ಒಂದಿಷ್ಟು ಹಲವಾರು ಮಹನೀಯರ ವಿಚಾರಗಳನ್ನು ಕೇಳೋಣ, ತಿಳ್ಕೊಳ್ಳೋಣ, ಸಾಧ್ಯ ಆದರೆ ಅಲ್ಲಿ ಚರ್ಚೆ ಮಾಡೋಣ ಅಂತ ಬಂದಿದ್ದೆ. ಈ ಒಂದು ಅವಕಾಶ, ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ತತ್ವನಿಷ್ಠ ಪತ್ರಿಕೆಯ ಪ್ರವೀಣ್ ಹೆಗಡೆ ಅವರಿಗೆ ಮತ್ತೆಲ್ಲ ತಂಡದವರಿಗೆ ನಮಸ್ಕಾರ ಹೇಳ್ತಾ, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.